ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇತ್ತೀಚೆಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿನೇ ಆಗಿಬಿಡ್ತಾ ಇದೆ. ಯಾಕಂದರೆ ನಾವು ಕೆಮಿಕಲ್ನ ಅತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. ಇದನ್ನು ಬಳಸೋದ್ರಿಂದ ನಮ್ಮ ಕೂದಲು ಆರೈಕೆ ಬಹಳಷ್ಟು ಹಾಳಾಗ್ತಾ ಇದೆ. ಆದರೆ ಮನೆಯಲ್ಲಿ ನಾವು ನಮ್ಮ ಕೂದಲು ಆರೈಕೆಯನ್ನು ಹೇಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡ್ಬೋದು ಅಂತ ನಿಮ್ಮನ್ನು ಗೊತ್ತು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಖಂಡಿತವಾಗಲೂ ಬಹಳಷ್ಟು ಉಪಯೋಗ ಬರೋವಂಥದ್ದು ರೆಮಿಡಿ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೂ ರಿಸಲ್ಟ್ನ ಪಡ್ಕೊಳ್ಳಿ. ಸೊ ಅದ್ರಗೋಸ್ಕರ ನೋಡಿ, ನಾನು ಕಬ್ಬಿಣದ ಬಾಳಿಗೆಯನ್ನು ಗ್ಯಾಸ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಇವಾಗ ನಾನು ಆಮ್ಲ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ನೆಲ್ಲಿಕಾಯಿ ಪುಡಿನ. ಕೂದಲನ್ನ ಕಪ್ಪು ಮಾಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ನೆನಪು ಬರೋದು ಆಮ್ಲನೇ. ಯಾಕಂದರೆ ಇದು ಭಾಳಷ್ಟು ನ್ಯಾಚುರಲ್ ಹರ್ಬ್ ಹಾಗೂ ಎಫೆಕ್ಟಿವ್ ಆಗುವಂಥ ಒಂದು ಇಂಗ್ರೀಡಿಯೆಂಟ್ ಇದೆ ನಮ್ಮ ಕೂದಲು ನ್ಯಾಚುರಲ್ವಾಗಿ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ನಿಮ್ಮ ಕೂದಲಿನ ಲೆಂತಿನ ಪ್ರಕಾರ ನೀವು ಕಡಿಮೆ ಜಾಸ್ತಿ ಇಲ್ಲಿ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ನಾನು 1 ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಹೌದು ವೀಕ್ಷಕರೇ, ಅರಿಶಿಣ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯ ಮಾಡುತ್ತೆ. ನಾವು ಯಾವುದೇ ಒಂದು ರೆಮಿಡಿ ಹಚ್ಕೊಂಡ್ರೆ ಅದರಿಂದ ಏನು ನಮಗೆ ಅಂದರೆ ಸೈಡ್ ಎಫೆಕ್ಟ್ ಆಗದಂಗೆ ನೋಡ್ಕೊತ್ತೆ. ಹಾಗೂ ಕೂದಲು ಆರೈಕೆಗೂ ಕೂಡ ಇದು ಒಳ್ಳೆಯದಿರುತ್ತೆ. ಒಂದು ಏನಂತ ಆ್ಯಂಟಿಸೆಪ್ಟಿಕ್ ಥರ ಕಾರ್ಯ ಮಾಡುತ್ತೆ. ಹಾಗೂ ನಾವು ಯಾವುದೇ ಒಂದು ರೆಮಿಡಿನ ಹಚ್ಕೊಂಡ್ರೆ ಅದನ್ನು ಹಾಗೆ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅರಿಶಿಣವನ್ನು ಕೂಡ ಹಾಕ್ಕೊಂಡು ಎರಡನ್ನೂ ಸಹ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟು ಮಾಡ್ಕೋಬೇಕು ವೀಕ್ಷಕರೇ. ಕೆಮಿಕಲ್ ಬಳಸೋದ್ರಿಂದ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಕೂದಲು ಹಾಳಾಗ್ತವೆ ಹೊರತು ಇದರಿಂದ ನಮಗೆ ಏನು ಒಂದು ಪ್ರಯೋಜನ ಆಗೋದಿಲ್ಲ. ನಾವು ಇನ್ಸ್ಟೆಂಟಾಗಿ ಕಲರ್ ಮಾಡ್ಕೋಬೇಕಂತ ಈ ಒಂದು ಕೆಮಿಕಲ್ ಡೈನ ಬಳಸ್ತಾ ಇರ್ತೀವಿ. ಆದರೆ ಇದು ನಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗೂ ಇದರಿಂದ ಬಹಳಷ್ಟು ದುಷ್ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಕೂಡ ಬೀಳ್ತವೆ. ಹಾಗಾಗಿ ಎಷ್ಟಾದಷ್ಟು ನ್ಯಾಚುರಲ್ ಆದಂಥ ರೆಮಿಡೀಸ್ನ ಹಚ್ಕೊಂಡ್ರೆ ಇದು ಯಾವತ್ತಿಗೂ ಒಳ್ಳೆಯದಾಗಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಮಾಡ್ಕೊಳ್ಳೋದು ಕೂಡ ಸುಲಭ ಇರುತ್ತೆ. ಈ ಒಂದು ನೋಡಿರಿ, ಆಮ್ಲ ಪುಡಿ ಅಂತೂ ನಿಮಗೆ ಆಯುರ್ವೇದ ಶಾಪ್ನಲ್ಲಿ ಇಲ್ಲಾಂದರೆ ಆನ್ಲೈನ್ ಕೂಡ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಯಾವುದು ನಿಮಗೆ ಜಾಸ್ತಿ ಕಷ್ಟ ಆಗೋದಿಲ್ಲ. ಆದರೆ ನಾವು ಎಷ್ಟು ನೈಸರ್ಗಿಕವಾದ ವಸ್ತುಗಳನ್ನು ಬಳಸ್ತೀವಲ್ವ, ಅಷ್ಟೊಂದು ನಮ್ಮ ಕೂದಲು ಆರೈಕೆ ಆಗಲಿ ಅಥವಾ ನಮ್ಮ ದೇಹ ಆರೈಕೆ ಆಗಲಿ ಒಂದು ಚೆನ್ನಾಗಿ ಇರುತ್ತೆ ವೀಕ್ಷಕರೇ. ಸೊ ನೋಡಿ, ಇವಾಗಿದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ಕೂಡ ಸೀದು ಹೋಗೋಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ರೋಸ್ಟ್ ಮಾಡ್ತಾ ಬರಬೇಕು. ಭಾಳಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ ಇದು ಕೊಡುತ್ತೆ ನಿಮಗೆ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 2 ಸಲ, ಇಲ್ಲ ಅಂದರೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದರೆ ಮಿನಿಮಮ್ ವಾರದಲ್ಲಿ 1 ಸಲ ಆದರೂ ಬಳಸ್ತಾ ಬನ್ನಿ. 1 ತಿಂಗಳು ಒಳಗಡೆ ನಿಮಗಿರೋವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗಲೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಅದು ಕೂಡ ನ್ಯಾಚುರಲ್ ಆಗಿ ಯಾವ ಒಂದು ಕೆಮಿಕಲ್ ಬಳಸೋ ಅಗತ್ಯವೇ ನಿಮಗೆ ಇಲ್ಲ. ಹಾಗೂ ಇದನ್ನು ಮಾಡ್ಕೊಳ್ಳೋದು ಕೂಡ ನೋಡಿ ಎಷ್ಟು ಸುಲಭವಾಗಿದೆ. ಜಸ್ಟ್ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಾವು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಇಲ್ಲಿ ಮಾಡ್ಕೋಬಹುದು ವೀಕ್ಷಕರೇ. ಹಾಗಾಗಿ ಎಷ್ಟಾದಷ್ಟು ನೈಸರ್ಗಿಕವಾದಂಥ ವಸ್ತುಗಳನ್ನು ಆರೈಕೆ ಮಾಡ್ಕೋಬೇಕು. ಜೊತೆಗೆ ನಾವು ಪ್ರೋಟೀನ್ ಯುಕ್ತ ಆಹಾರವನ್ನು ಕೂಡ ಸೇವನೆ ಮಾಡಬೇಕು. ಯಾರೋ ಒಂದು ವಸ್ತುವಲ್ಲಿ ಐರನ್ ಅಂಶ ಇರುತ್ತೆ, ವೈಟಮಿನ್ ಬಿ, ಆಕ್ಸಿಡೆಂಟ್, ಅವೆಲ್ಲ ಒಂದು ಪದಾರ್ಥಗಳ ಸೇವನೆಯನ್ನೇ ಮಾಡಬೇಕು. ಯಾಕಂದರೆ ಎಕ್ಸ್ಟರ್ನಲ್ಲಿ ನಾವು ಎಷ್ಟೇ ಅಪ್ಲೈ ಮಾಡಿಕೊಂಡ್ರೂ ನಮ್ಮ ಇಂಟರ್ನಲ್ಲಿ ಕೂಡ ನಾವು ಹೆಲ್ದಿಯಾಗಿರಬೇಕು. ಹಾಗೂ ಅವು ನಮಗೆ ಇಂಥ ಒಂದು ಪ್ರಾಬ್ಲಮ್ ಫೇಸ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಎಷ್ಟು ನಮ್ಮ ಒಂದು ದೇಹಕ್ಕೆ ಕಾಳಜಿ ತೋತೀವಲ್ವ, ಅದ್ರ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಇರುತ್ತವೆ. ಇದು ನೋಡಿರಿ, ಇವಾಗ ಪೂರ್ತಿಯಾಗಿ ಬ್ರೌನ್ ಕಲರ್ಗೆ ತಿರುಗಿದೆ ನಿಮ್ಮನ್ನು ತೋರಿಸ್ತಾ ಇರೋವಂಥದ್ದು. ಇವಾಗ ಈ ಒಂದು ಸ್ಟೇಜ್ಗೆ ಏನು ಮಾಡಬೇಕು ವೀಕ್ಷಕರೇ ಅಂದರೆ, ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೆಕ್ಸ್ಟು ಈ ಒಂದು ಬೌಲಲ್ಲಿ ಆ ಒಂದು ಪುಡಿನ ತಗೊಂಡು ಸೈಡ್ಗೆ ಇಟ್ಬಿಡ್ತೀನಿ. ಇದರಲ್ಲಿ ಏನೇನೆಲ್ಲಪ್ಪ ಹಾಕ್ಕೊಂಡಿದ್ದನ್ನು ಹೇಗೆ ನಾವು ಅಪ್ಲೈ ಮಾಡ್ಬೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಸೊ ಇದ್ರಿಗೋಸ್ಕರ ನಾನಿಲ್ಲಿ 1-2 ಸ್ಪೂನಷ್ಟು ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಮಾರ್ಕೆಟ್ನಲ್ಲೇ ಸಿಗುತ್ತಲ್ವ, ಆ ಒಂದು ಪ್ಯೂರ್ ಆಲೋವೆರಾ ಜೆಲ್ನ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಫ್ರೆಶ್ಗಿರೋವಂಥ ಆಲೋವೆರಾ ಇದ್ದರೆ ಆ ಒಂದು ಜ್ಯೂಸ್ ಸಹಿತ ನೀವಿಲ್ಲಿ ಹಾಕ್ಕೋಬೋದು ವೀಕ್ಷಕರೇ. ಸೊ ನನ್ನ ಹತ್ರ ಅವೈಲೇಬಲ್ ಇದ್ದಿಲ್ಲ, ನಾನು ಮಾರ್ಕೆಟ್ನಲ್ಲಿ ಸಿಗುವಂಥ ಪತಂಜಲಿ ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಅಲೋವೆರಾ ಹಾಕೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ನೈಸರ್ಗಿಕವಾಗಿ ಸಾಫ್ಟ್ ಸಿಲ್ಕಿ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ, ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ ಪ್ಯಾರಾಶೂಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಸೊ ಇದು ಅಂತೂ ಎಲ್ಲರ ಮನೆಯಲ್ಲೇ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಒಂದು ಹದದಲ್ಲಿ ಡೈನ ಪ್ರಿಪೇರ್ ಮಾಡ್ಕೋತೀವಲ್ವ ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಜಸ್ಟ್ ಇದನ್ನು ಪ್ರಿಪೇರ್ ಮಾಡಿಕೊಂಡು ವೀಕ್ಷಕರೇ ಮಿನಿಮಮ್ 1 ರಿಂದ 2 ಗಂಟೆಗಳ ಕಾಲ ಇರಬೇಕು. ಅಂದರೆ 2 ಗಂಟೆ ಕಾಲ ಇಟ್ಟರೆ ಭಾಳಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಮಿನಿಮಮ್ 1 ಗಂಟೆ ಕಾಲ ಆದರೂ ಇಡಿ. ಇದು ರಿಸಲ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ಕೋತೀರ. ಸೊ ಇದನ್ನು ಹಚ್ಕೊಳ್ಳೋ ಮೊದಲು ನಿಮ್ಮ ನೆತ್ತಿಯಲ್ಲಿ ಆಯಿಲ್ ಇರಬಾರ್ದು. ಅಂದರೆ ಮೊದಲು ಶಾಂಪೂಯಿಂದ ತಲೆಯನ್ನು ಸ್ನಾನ ಮಾಡ್ಕೊಳ್ಳಿ, ಆಮೇಲೆ ಡ್ರೈ ಇರುವಂಥ ಕೂದಲನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಮಿನಿಮಮ್, ಟೈಮ್ ಇದ್ದರೆ 2 ಗಂಟೆಗಳ ಕೂಡ ಇಟ್ಕೋಬಹುದು. ಸೊ ಇಟ್ಕೊಂಡು ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ಸ್ನಾನ ಮಾಡಿಕೊಳ್ಳಿ. ಈ ಥರ ವಾರದಲ್ಲಿ 2 ಸಲ ಇಲ್ಲ ಅಂದರೆ ಮಿನಿಮಮ್ 1 ಸಲ ಮಾಡ್ತಾ ಬನ್ನಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ಆಗಿ ಪರಿಹಾರ ಇದೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.